Hello everyone, welcome to ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 37ನೇ ಪ್ರಶ್ನೆಯನ್ನ ಗಮನಿಸಿ. ಲೆಕ್ಕದ ಎಡಭಾಗ ಮತ್ತು ಬಲಭಾಗಗಳನ್ನ ಪ್ರತ್ಯೇಕವಾಗಿ ಬಿಡಿಸಿ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಸಹವರ್ತನೀಯ ಗುಣವನ್ನ ಪರೀಕ್ಷಿಸಿ. ಕೊಟ್ಟಿರುವಂತಹ ಭಾಗಲಬ್ಧ ಸಂಖ್ಯೆಗಳು 2/3 into -3/5 into 5/8 is equal to 2/3 into -3/5 into 5/8. ಸೊ ಇಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ನ ಸಾಲ್ವ್ ಮಾಡೋಣ. ಸೊ LHS. ಸೊ ಮೊದಲನೇದಾಗಿ ನಾವು ಆವರಣದ ಒಳಗಿರುವ ಸಂಖ್ಯೆಯನ್ನ ಗುಣಿಸೋಣ. ಸೊ 2 ಡಿವೈಡೆಡ್ ಬೈ 3 ಇಂಟು 5 3 15 ಪ್ಲಸ್ ಮೈನಸ್ ಮೈನಸ್ ಡಿವೈಡೆಡ್ ಬೈ 8 5 40. ಓಕೆ, ಸೊ 2 ಭಾಗಿಲೆ 3 ಗುಣಿಸು. ಸೊ ಇಲ್ಲಿ ನೋಡಿ 15 ಮತ್ತು 40 ಗಮನಿಸಿದ್ರೆ ಸೊ ಈ ಎರಡು ಸಂಖ್ಯೆ 5ರಿಂದ ಭಾಗ ಆಗತ್ತೆ. ಸೊ ಹಾಗಾದ್ರೆ ಇದನ್ನ ನಾವು ಭಾಗಿಸ್ಬೋದು. ಸೊ 5ರಿಂದ ಭಾಗಿಸಿದ್ರೆ ಸೊ ನೋಡಿ 5 3 15 ಭಾಗಿಲೆ 5 8 40 ಅಲ್ವಾ. ಸೊ ಭಾಗಿಲೆ 8. ಸೊ ಈಗ ಇದನ್ನ ಗಮನಿಸಿದ್ರೆ ಸೊ ನೋಡಿ 3 1 3 3 1 3 ಅಂಶ ಮತ್ತು ಛೇದದಲ್ಲಿ. ಸೊ ಇದನ್ನ 3ರಿಂದ ಭಾಗಿಸಿದಾಗ 3 3 ಹೋಗ್ಬಿಡತ್ತೆ. ಸೊ ಇಲ್ಲಿ 2 1 2 2 4 8. ಸೊ ಹಾಗಾದ್ರೆ ಉಳಿದಿರುವಂತದ್ದು ಏನಾಗುತ್ತೆ? -1/4. ಓಕೆ, ಸೊ ಇಲ್ಲಿ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಷ್ಟು ಬಂದಿದೆ, -1/4 ಬಂದಿದೆ. ಸೊ ಅದೇ ರೀತಿ ರೈಟ್ ಹ್ಯಾಂಡ್ ಸೈಡ್ ನ ತಗೊಂಡ್ರೆ ಸೊ ಮೊದಲನೇದಾಗಿ ಆವರಣದ ಒಳಗಿರುವಂತಹ ಸಂಖ್ಯೆಯನ್ನ ಗುಣಿಸಿದ್ರೆ ಸೊ 3 2 6 ಪ್ಲಸ್ ಮೈನಸ್ ಮೈನಸ್ ಭಾಗಿಲೆ 5 3 15. ಓಕೆ, ಗುಣಿಸು 5/8. ಸೊ ನೋಡಿ ಇಲ್ಲಿಗ 5 1 5 ನೋಡಿ 5 ಮತ್ತು 15 ಅಂಶದಲ್ಲಿ 5 ಇದೆ, ಛೇದದಲ್ಲಿ 15 ಇದೆ. ಸೊ ಇದು ಎರಡು ಸಂಖ್ಯೆ ಏನಾಗುತ್ತೆ? 5ರಿಂದ ಭಾಗ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 5 1 5 5 3 15. ಸೊ ಮತ್ತೆ 3 ಮತ್ತು 6. ಸೊ ಇದು ಎರಡು ಸಂಖ್ಯೆ 3ರಿಂದ ಭಾಗ ಆಗತ್ತೆ. ಸೊ ಹಾಗಾಗಿ ಇದನ್ನ 3ರಿಂದ ಭಾಗಿಸಿದಾಗ 3 1 3 3 2 6. ಸೊ ಮತ್ತೆ 2 ಮತ್ತು 8. ಸೊ ಈ ಎರಡು ಸಂಖ್ಯೆ 2ರಿಂದ ಭಾಗ ಆಗತ್ತೆ. ಸೊ ಹಾಗಾಗಿ 2 1 2 2 4 8. ಹಾಗಾದ್ರೆ ಉಳಿದಿರುವಂತಹ ಭಿನ್ನರಾಶಿ ಭಾಗಲಬ್ಧ ಸಂಖ್ಯೆ ಯಾವ್ದಾಯ್ತು? -1/4. ಸೊ ಇಲ್ಲಿ ಏನಾಯ್ತು ನೋಡಿ, ಎರಡೂ ಕಡೆ LHS ಸೈಡ್ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ? RHS ಸೈಡ್ ಆಯ್ತು. ಓಕೆ, ಸೊ ಎರಡೂ ಕಡೆ ಈಕ್ವಲ್ ಆಯ್ತು. -1/4 1/4. ಸೊ ಆದ್ರಿಂದ ಭಾಗಲಬ್ಧ ಸಂಖ್ಯೆಗಳಿಗೆ ಗುಣಾಕಾರದ ಸಹವರ್ತನೀಯ ಗುಣವು ಅನ್ವಯಿಸುತ್ತದೆ ಅನ್ನೋದು ಗೊತ್ತಾಗಿದೆ. ಥ್ಯಾಂಕ್ ಯು.